ಹುಳ ಇರಲ್ಲ ಪಳೆ ಇರಲ್ಲ. ಹುಳ ತಿಂದ್ರೆ ಏನೂ ಆಗಲ್ಲ, ಒಳ್ಳೆ ಎಲೆ ಎಲ್ಲ ಈ ತರ ಎಲ್ಲ ಹುಳ ಇದ್ರೆ ನೋಡಿ ಆರೋಗ್ಯವಾಗಿದೆ ಅಂತ. ಏನಾಗುತ್ತೆ, ನಾವು ಚಿಕನ್ ಮಟನ್ ತಿಂತೀವಿ, ಹುಳ ತಿನ್ನೋಕೇನು? ಪ್ರೋಟೀನ್ ಇರುತ್ತೆ. ಮಟನ್ ಹುಳನ ನಿಗೊಂದು ವಿಷಯ ಗೊತ್ತಾ, ನಾವು ಜಾಸ್ತಿ ಸೋಸಿ ಕ್ಲೀನ್ ಮಾಡಿ ತಿನ್ಬಾರ್ದು. ವಿಟಮಿನ್ B12 ಅನ್ನೋ ಒಂದು ಪ್ರೋಟೀನ್, ಒಂದು ಅಂಶ ನಮ್ಮ ಬಾಡಿಗೆ ಬರಲ್ಲ ಆ ಥರ ನಾವು ಎಷ್ಟೊಂದು ಕ್ಲೀನ್ ಮಾಡಿದರೆ. ಇವಾಗ ಪ್ರಾಣಿಗಳಿಗೆ ಅವಕ್ಕೂ ಕೂಡ ವಿಟಮಿನ್ B12 ಬೇಕು, ಪೋಷಕಾಂಶ. ಅವಕ್ಕೆ ಹೇಗೆ ಸಿಗುತ್ತೆ ಅಂದರೆ, ಅವು ನಮಗೆ ಕ್ಲೀನ್ ಮಾಡಿ ಸೋಪೆಲ್ಲ ಹಚ್ಚಿ ತೊಳೆದು ತಿನ್ನಲ್ಲ. ಅವು ಮಣ್ಣು ಸದಿ ಕಸ ಎಲ್ಲ ತಿಂತಾವಲ್ಲ, ಅದರಲ್ಲೇ ಬಂದ್ಬಿಡುತ್ತೆ ಅವಕ್ಕೆ ವಿಟಮಿನ್ B12. ಗೊತ್ತಾ? ಮನೆ ಕಾಯೋ ನಾಯಿ ಅಂದ್ರೆ ಹೆಂಗೆ? ದೊಡ್ಡ ದೊಡ್ಡ ಹೆಚ್ಚು ಅಲ್ಲ, ಹಿಂಗೆ ಹೆಚ್ಚಿಬಿಟ್ಟು ಸ್ವಲ್ಪ ನೀರಲ್ಲಿ ಒಂದು 5 ನಿಮಿಷ, ಅದ ಒಂದು 5 ನಿಮಿಷ ಇಡಿ. ಏನಾದ್ರು ಮಣ್ಣು ಗಿಣ್ಣು ಧೂಳು ಇದ್ರೆ ಕೆಳಗಡೆ ನಿಲ್ಲುತ್ತೆ, ಅಷ್ಟೇ. ತೊಳಿದೇ ಹಾಕ್ತಾರ. ಹೆಚ್ಚು ತೊಳಿ ಬರ್ತದೆ, ಹಂಗೆ ಮಾಡು. ಅದಿಷ್ಟಿರ್ಲಿ ಅದಿಷ್ಟಿರ್ಲಿ, ಕೊಡು. ಲೋಳೆ ಲೋಳೆ ಆಗುತ್ತಲ್ಲ, ಒಂದು ಪಾತ್ರೆ ಕೊಡು. ಹೆಚ್ಚು ತೊಳಿಬೋದು ಬಿಡಿ, ಇದು ಮಾಡ್ಬೋದು. ಅದ್ರ ಮಣ್ಣೆಲ್ಲ ಕೆಳಗಡೆ ಚಂದ ಜೋಡಿಸ್ಕೊಡು ನೀನು. ಹುಳದ ಎಲೆ ಎಲ್ಲ ತೆಗಿಬೇಕು. ಹುಳ ಏನಾಗುತ್ತೆ? ಹುಳ ತಿಂದ್ರೆ ಏನಾಗಲ್ಲ. ನಾವು ವೆಜಿಟೇರಿಯನ್ ಅಲ್ಲ, ನಾನ್ ವೆಜಿಟೇರಿಯನ್. ನಾನ್ ವೆಜ್ ತಿನ್ನೋದು ಬಿಡ್ಬೇಕಂತ ಇದೀನಿ, ಬಟ್ ಅವಾಗ ಇವಾಗ ತಿಂತೇವಲ್ಲ. ಈ ತರ ಡೈಲಿ ನಮಗೆ ಸೊಪ್ಪು ಸಲಹಿಸಿದಾಗ ನಾವೇ ತಿನ್ನಲ್ಲ. ನಾವು ಏನ್ ಮಾಡು? ನೀನ್ ನಾನ್ ವೆಜ್ ಬಿಟ್ಟಿ ಅಂದ್ರೆ ಊರಲ್ಲ, ಆಕಾಶ ಕೆಳಗೆ ಭೂಮಿ ಮೇಲೆ. ಅಲ್ಲ ಅಲ್ಲ, ಅದ ಒಂದೂರಗೂ ಮರೆಯಬೋಗಲ್ಲ. ನೀನ್ ನಾನ್ ವೆಜ್ ಬಿಟ್ಟಾನಿ ಅಂತ. ಓ, ಯು ಡೋಂಟ್ ಲೈಕ್ ನಾನ್ ವೆಜ್, ನಾನ್ ವೆಜ್ ಲೈಕ್ಸ್ ಯು. ಓಕೆ, ಸೀಮೆಣ್ಣೆ ಒಗ್ಗರಣೆ ಹಾಕ್ತಾಳಲ್ಲ, ಎಲ್ಲ ಒಳ್ಳೆಣ್ಣೆ ಒಗ್ಗರಣೆ ಹಾಕಿ ನಮ್ಮಮ್ಮ ಸೀಮೆಣ್ಣೆ ಒಗ್ಗರಣೆ ಹಾಕ್ತಾಳೆ. ಅದು ಏನಿರುತ್ತೆ ಅದ್ರ ತೈಯಲ್ಲಿ? ಹಿಂಗೆ ಕೊಡಗಿ ಇದು ಮಾಡಿ ಹುಳ ಇರಲ್ಲ, ಪಳ ಇರಲ್ಲ. ಆರ್ಗ್ಯಾನಿಕ್, ಏನು ಮೆಡಿಸಿನ್ ಇಲ್ಲ, ಔಷಧಿ ಇಲ್ಲ, ಏನಿಲ್ಲ. ಹಂಗೆ ಭೂಮಿ ಮೇಲೆ ಬಟ್ಟಿರೋದು ಕಿತ್ಕೊಂಡ್ ಬಂದಿದ್ದೀರ. ಏನಾಗಲ್ಲ, ಅವನ್ನೆಲ್ಲ ತಿಂದರೆ ಚೆನ್ನಾಗಿರೋದು. ಕಣ್ಣು ಕಿವಿ ಮೂಗು ಎಲ್ಲ ಚೆನ್ನಾಗ್ತವೆ. ಹೊಟ್ಟೆಲಿ ಹುಳ ಅಂತ ಇಂಥ ಹುಳುಗಳು ನಮಗೆ ಬೇಕು ಹೊಟ್ಟೆಯಲ್ಲಿ. ಒಳ್ಳೆ ಒಳ್ಳೆ ಹುಳುಗಳಿವೆಲ್ಲ.